ಇದ್ರ ಎದುರಿಗೆ ಯಾವ ಟೇಸ್ಟ್ ಇಲ್ಲ, ಯಾವ ಗೆಡ್ಡೆಗಳು ಇಲ್ಲ ನನಗೆ ಗೊತ್ತಿದ್ದಾಗೆ. ನೀವು ಬೇಕಾದ್ರೆ ಇದನ್ನ ಯಾರು ತಿಂದಿದ್ದೀರಿ ನೀವು ಬೇಕಾದ್ರೆ ಕಮೆಂಟ್ ಮಾಡಿ. 2025 ಜನವರಿ 4 ಮತ್ತು 5 ಶನಿವಾರ ಮತ್ತು ಭಾನುವಾರ ಮಂಗಳೂರಿನ ಸಂಘನಿಕೇತನದಲ್ಲಿ ನೋಡುವ. ನೋಡಿ ಇಲ್ಲಿ ಹೆಗ್ಗಣಗಳೆಲ್ಲ ಅಟ್ಯಾಕ್ ಮಾಡಿದೆ, ಗೆಡ್ಡೆಗಳು ಇರ್ಬೋದು, ಹೇಳಲಿಕ್ಕೆ ಆಗುದಿಲ್ಲ. ಕರಾವಳಿಯ ಭಾಗದಲ್ಲಿ ನಾವು ಪತ್ರೋಡೆ ಅನ್ನುವಂತ ಒಂದು ಡಿಶ್ ಅನ್ನು ಮಾಡ್ತೇವೆ. ಅದು ನಮ್ಮಲ್ಲಿ ವಿಶೇಷವಾಗಿ ಮಾಡುವಂತದ್ದು. ನೀವು ಯಾರಾದ್ರೂ ತುಂಬಾ ಕುಕಿಂಗ್ ಚಾನಲ್ ಅವ್ರ ಹತ್ರ ಇರ್ತದೆ ಇದರ ವಿಡಿಯೋಗಳು. ಅಲ್ಲಿ ಪ್ರಥಮ ಬಾರಿಗೆ ಮಂಗಳೂರಿನಲ್ಲಿ ರಾಜ್ಯ ಮಟ್ಟದ ಗೆಡ್ಡೆ ಗೆಣಸು ಮತ್ತು ಸೊಪ್ಪು ಮೇಳ. ಎಲ್ಲರೂ ಬರ್ಬೇಕಂತೆ. ಜನವರಿ 4 ಮತ್ತು 5 2025 ಜನವರಿ ಶನಿವಾರ ಮತ್ತು ಭಾನುವಾರ ಕರ್ನಾಟಕದ ವಿವಿಧ ಜಿಲ್ಲೆಗಳ ರೈತರು ಬೆಳೆದ ಗೆಡ್ಡೆ ಗೆಣಸು ಮತ್ತು ವಿವಿಧ ಸೊಪ್ಪುಗಳ ಪ್ರದರ್ಶನ ಮತ್ತು ಮಾರಾಟ. ಬನ್ನಿ, ವಿವಿಧ ಬಗೆಯ ಸೊಪ್ಪುಗಳನ್ನು ನೋಡಲು ಮತ್ತು ಪರಿಚಯಿಸಲು ಬನ್ನಿ. ವಿವಿಧ ಗೆಡ್ಡೆಗಳಿಂದ ತಯಾರಿಸಿದ ಖಾದ್ಯಗಳನ್ನು ಸವಿಯಲು ಬನ್ನಿ. ಇದಕ್ಕೆ ಸರ್ವರಿಗೂ ಸ್ವಾಗತವನ್ನು ಬಯಸಿದ್ದಾರೆ ಸಾವಯವ ಕೃಷಿಕ ಗ್ರಾಹಕ ಬಳಗ ರಿಜಿಸ್ಟರ್ಡ್ ಮಂಗಳೂರು. ಬನ್ನಿ 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 ಸ್ವಾಮಿ. ನಾರಾಯಣ ನಾರಾಯಣ. ಗೆಡ್ಡೆ ಗೆಣಸು ಸೊಪ್ಪು ಮೇಳ ಸೌಂದರ್ಯವು ಪ್ರದರ್ಶನ ಮಾರಾಟ ಸವಿಯಲಿದೆ ಖಾದ್ಯವು. ಗೆಡ್ಡೆ ಗೆಣಸು ಸೊಪ್ಪು ಮೇಳ ಸೌಂದರ್ಯ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಾನಿವತ್ತು ನಮ್ಮ ಮನೆಯಿಂದ ನಿಮ್ಮ ಎದುರುಗಡೆ ಸೇರ್ಕೊಂಡಿದ್ದೇನೆ. ಅತ್ಯಂತ ವಿಶೇಷವಾಗಿರುವಂತಹ ಒಂದು ಪರಂಪರೆ ನಮ್ದು. ನಮ್ಮಲ್ಲಿ ಆಹಾರದಲ್ಲಿ ಹೆಚ್ಚಾಗಿ ಉಪಯೋಗ ಮಾಡುವಂಥದ್ದು ಗೆಡ್ಡೆ ಗೆಣಸು ಅಂತೇಳಿ. ನಾಗರಿಕತೆ ಪ್ರಾರಂಭ ಮಾಡಬೇಕಾದ್ರೆ ಕಾಡುಗಳಲ್ಲಿ ಬೇರೆಲ್ಲ ಕಡೆಗಳಲ್ಲಿ ಗೆಡ್ಡೆ ಗೆಣಸುಗಳನ್ನೇ ತಿಂದು ಜನರು ಬದುಕ್ತಿದ್ರು ಅಂತ ನಾವು ಕೇಳ್ತೇವೆ. ಆ ರೀತಿಯ ಒಂದು ಸಮೃದ್ಧವಾಗಿರುವಂತಹ ಸಹಜವಾಗಿರುವಂತಹ ಇವತ್ತು ಇಷ್ಟು ರಾಸಾಯನಿಕಗಳ ಹೊಡೆತಗಳ ಮಧ್ಯದಲ್ಲೂ ಕೂಡ ತನ್ನ ನ್ಯಾಚುರಲಿಟಿಯನ್ನು ಉಳಿಸಿಕೊಂಡಿರುವಂತಹ ಗೆಡ್ಡೆಗಳು ನಿಮ್ಗೆಲ್ರಿಗೂ ಕೂಡ ಗೊತ್ತಿರುವಂತದ್ದು. ಅತ್ಯಂತ ಸುಲಭವಾಗಿ ಸಾವಯವ ರೀತಿಯಲ್ಲಿ ಅದ್ಭುತವಾಗಿ ಬೆಳೆಯುವಂತಹ ಗೆಡ್ಡೆಗಳು. ಆ ರೀತಿಯ ಗೆಡ್ಡೆಗಳನ್ನು ಪರಿಚಯ ಮಾಡಿಕೊಡೋದಕ್ಕೋಸ್ಕರ ಬಂದಿದ್ದೇನೆ. ಇವತ್ತು ಒಂದು ಗೆಡ್ಡೆಯನ್ನು ಪರಿಚಯ ಮಾಡ್ತೇನೆ. ಈ ಗೆಡ್ಡೆಯ ಪೂರ್ತಿ ಲಾಭ ಇದೆ, ಅದರದ್ದು ಏನೇನು ಲಾಭಗಳಿದೆ ಅನ್ನೋದು ಎಲ್ಲವನ್ನು ತೋರಿಸ್ತಾ ನಮ್ಮ ಮನೆಯಲ್ಲಾಗಿರುವಂತಹ ಗೆಡ್ಡೆಯನ್ನು ತೆಗೆದು ನಿಮಗೆ ತೋರಿಸ್ತೇನೆ. ಗೆಡ್ಡೆ ಗೆಣಸುಗಳ ವೆರೈಟಿಯಲ್ಲಿ ಬೇರೆ ಬೇರೆ ರೀತಿಯ ಗೆಡ್ಡೆ ಗೆಣಸುಗಳಿದೆ. ನಿಮಗೆ ಆಲೂಗಡ್ಡೆ, ಬೀಟ್ರೋಟ್, ಮೂಲಂಗಿ ಈ ರೀತಿಯ ಗೆಡ್ಡೆ ಗೆಣಸು ನೀವು ಕಾಣಬಹುದು. ಸಿಹಿ ಗೆಣಸು, ತುಪ್ಪದ ಗೆಣಸು ಈ ರೀತಿಯ ಗೆಣಸುಗಳನ್ನು ಕಾಣಬಹುದು. ಬಳ್ಳಿಯಲ್ಲಿ ಆಗುವ ಗೆಡ್ಡೆಯನ್ನು ಕಾಣಬಹುದು. ಇದು ಒಂದು ಕೆಸುವಿನ ವೆರೈಟಿಯ ಗೆಡ್ಡೆ. ಇದಕ್ಕೆ ನಮ್ಮಲ್ಲೆಲ್ಲ ಕೆಸುವಿನ ಗೆಡ್ಡೆ ಅಂತಾನೆ ಹೇಳುದು. ನಿಮ್ಮಲ್ಲಿ ಏನ್ ಹೇಳ್ತಾರೆ ಅಂತ ಗೊತ್ತಿಲ್ಲ. ಏನಂತ ಹೇಳಿದ್ರೆ ಕಮೆಂಟ್ ಮಾಡಿ. ಇದರ ಮೊದಲ ಉಪಯೋಗವನ್ನು ನಾನು ಹೇಳ್ತೇನೆ. ಕರಾವಳಿಯ ಭಾಗದಲ್ಲಿ ನಾವು ಪತ್ರೋಡೆ ಅನ್ನುವಂತ ಒಂದು ಡಿಶ್ ಅನ್ನು ಮಾಡ್ತೇವೆ. ಅದು ನಮ್ಮಲ್ಲಿ ವಿಶೇಷವಾಗಿ ಮಾಡುವಂಥದ್ದು. ಕುಕಿಂಗ್ ಚಾನಲ್ ಅವ್ರ ಹತ್ರ ಇರ್ತದೆ ಇದರ ವಿಡಿಯೋಗಳು. ನೀವು ಕರೆಕ್ಟ್ ಆಗಿ ನೋಡಿ ಮಾಡೋದಾದ್ರೆ ಮಾಡಿ, ಸೂಪರ್ ಆಗಿರ್ತದೆ. ಈ ಎಲೆಯನ್ನು ಅದಕ್ಕೆ ಕೂಡ ಉಪಯೋಗ ಮಾಡ್ಲಿಕ್ಕೆ ಆಗ್ತದೆ, ಪತ್ರೋಡೆಯನ್ನು ಮಾಡ್ಲಿಕ್ಕೆ. ಎರಡನೇದಾಗಿ ಇದರ ದಂಡು ನೋಡಿ, ಈ ರೀತಿಯ ದಂಡು ನಿಮಗೆ ಸಿಗತ್ತೆ. ಇದರಲ್ಲಿ ಸೂಪರ್ ಆಗಿರುವಂತಹ ಸಾಂಬಾರ್ ಮಾಡ್ಲಿಕ್ಕೆ ಆಗ್ತದೆ. ಒಳ್ಳೆ ನಾರಿನಾಂಶ ಇರ್ತದೆ ಇದರಲ್ಲಿ ತಿನ್ಲಿಕ್ಕೆ, ಮತ್ತು ಸಾಂಬಾರ್ ತುಂಬಾ ಟೇಸ್ಟಿ ಆಗಿರ್ತದೆ. ಅದೇ ರೀತಿಯಲ್ಲಿ ಇದರಲ್ಲಿ ಯಾವುದರಲ್ಲಿ ಉಪಯೋಗ ಇಲ್ಲ ಅಂತ ನೀವು ಕೇಳಲಿಕ್ಕಿಲ್ಲ. ನೋಡಿ, ಈ ರೀತಿ ಈ ಗೆಡ್ಡೆ ಇಲ್ಲಿದೆ, ಇಲ್ಲಿ ತುಂಬಾ ಗೆಡ್ಡೆಗಳಿದೆ. ಅದರಲ್ಲಿ ನೋಡಿ, ಇಲ್ಲಿ ಈ ಕಡೆ ತೋರಿಸಿ ಸ್ವಲ್ಪ. ಇಲ್ಲಿ ನನ್ನ ಮನೆ ಪಕ್ಕದಲ್ಲೇ ಈ ಗೆಡ್ಡೆಯನ್ನು ಹಾಕಿದ್ದೇನೆ. ಯಾಕೆ ಇದು ಮನೆ ಪಕ್ಕದಲ್ಲಿ ಹಾಕಿದೆ ಅಂತ ಹೇಳಿದ್ರೆ, ಇದಕ್ಕೆ ಹಂದಿಯ ಕಾಟ, ಹಂದಿಗೆ ತುಂಬಾ ಅಚ್ಚುಮೆಚ್ಚಿದು. ಅದಕ್ಕೋಸ್ಕರ ಮನೆ ಪಕ್ಕದಲ್ಲಿ ಹಾಕಿದ್ದೇನೆ. ಲೈಟ್ ಇನ್ನೊಂದು ನಮ್ಮ ಸೌಂಡ್ಗಳೆಲ್ಲ ಇದ್ದಾಗ ಮನೆ ಹತ್ರ ಹಂದಿಗಳು ಬರೋದಿಲ್ಲ ಅನ್ನುವಂಥ ಕಾರಣಕ್ಕೆ ನಿಮ್ಮ ಮನೆ ಪಕ್ಕದಲ್ಲಿ ಬೇಕಾದ್ರೆ ಹಾಕ್ಬಹುದು. ಯಾಕಂದ್ರೆ ಹಂದಿಗಳು ಎಲ್ಲಿದ್ರೆ ಇದನ್ನು ಬಿಡುದಿಲ್ಲ ಅಷ್ಟು ಸುಲಭಕ್ಕೆ. ಎರಡನೇದು, ಹಂದಿಗಳಿಂದ ಬಚಾವಾದ್ರೂ ಕೂಡ ಇದಕ್ಕೆ ಹೆಗ್ಗಣ ಅಂತ ಹೇಳಿ, ನಮ್ಮಲ್ಲಿ ಪೆರುಗುಡೆ ಅಂತ ಹೇಳ್ತೇವೆ. ಹೆಗ್ಗಣದ್ದು ತುಂಬಾ ಸಮಸ್ಯೆ ಇರ್ತದೆ. ನೋಡುವ. ನೋಡಿ, ಇಲ್ಲಿ ಹೆಗ್ಗಣಗಳೆಲ್ಲ ಅಟ್ಯಾಕ್ ಮಾಡಿದೆ, ಗೆಡ್ಡೆಗಳು ಇರ್ಬೋದು, ಹೇಳಲಿಕ್ಕೆ ಆಗುದಿಲ್ಲ. ಎಷ್ಟಿದೆ ಎಷ್ಟಿಲ್ಲ ಅಂತ ಹೇಳಿ ಹೇಳಿಕ್ ಬರೋದಿಲ್ಲ. ನೋಡ, ಇದನ್ನು ತೆಗೆಯುವಂತ ಟ್ರೈ ಮಾಡ್ತೇನೆ. ಇದರಲ್ಲಿ ಇಲ್ಲ, ಹೆಚ್ಚಿನದನ್ನು ಹೆಗ್ಗಣಗಳು ಖಾಲಿ ಮಾಡಿದೆ. ನೋಡಿ, ಗೆಡ್ಡೆ ನೀವು ಕಾಣ್ತಾ ಇರ್ಬೋದು. ಇದರಲ್ಲಿ 2 ವೆರೈಟಿ ಅಂತ ಹೇಳಿದ್ರೆ, ಒಂದು ಈ ರೀತಿಯ ಬೀಜಗಳು ಇದರಿಂದ ಬರ್ತದೆ. ಇದೊಂದು ರೀತಿಯಲ್ಲಿ ಗೆಡ್ಡೆ. ಇದು ಸಾಂಬಾರಿಗೆ ತುಂಬಾ ಚೆನ್ನಾಗಿರುತ್ತೆ. ಇದ್ರ ಎದುರಿಗೆ ಯಾವ ಟೇಸ್ಟ್ ಇಲ್ಲ, ಯಾವ ಗೆಡ್ಡೆಗಳು ಇಲ್ಲ ನನಗೆ ಗೊತ್ತಿದ್ದಾಗೆ. ನೀವು ಬೇಕಾದ್ರೆ ಇದನ್ನ ಯಾರು ತಿಂದಿದ್ದೀರಿ ನೀವು ಬೇಕಾದ್ರೆ ಕಮೆಂಟ್ ಮಾಡಿ. ಇದರ ಟೇಸ್ಟ್ ಏನು ಅಂತ ಹೇಳಿ ನಂಗೆ ಹೇಳಿ. ಅದೇ ರೀತಿಯಲ್ಲಿ ಹೊರಗಡೆ ಯಾರ್ಯಾರು ಇದ್ರಿ, ಇದನ್ನು ಎಲ್ಲ ಸಿಕ್ಕಿದ್ರೆ ಮನೆ ಹತ್ರ ತಗೊಂಡು ಇಡಬಹುದು. ಈ ಗೆಡ್ಡೆಯನ್ನು ಕಾಣಬಹುದು. ಇದು ಸೂಪರ್ ಆಗಿರ್ತದೆ ಸಾಂಬಾರಿಗೆ. ನೋಡಿ, 2 ರೀತಿಯ ಟೇಸ್ಟ್ ಇದರಲ್ಲಿ. ಇದು ಕೂಡ ಸಾಂಬಾರಿಗೆ ಆಗುತ್ತೆ. ನಾವು ನೆಡಬೇಕಾದ್ರೂ ಕೂಡ 2 ಮೆಥಡ್ ನೆಡಬಹುದು. ನೋಡಿ, ಈ ರೀತಿ ಕಟ್ಟಿಂಗ್ ಮಾಡಿದ ಒಂದು ಪೀಸ್ ಅನ್ನು ನೆಟ್ಟರು ಕೂಡ ನೋಡಿ, ಈ ರೀತಿಯ ಬೀಜಗಳು ಇದರಲ್ಲಿ ಸಿಗ್ತದೆ. ಇದನ್ನು ಕೂಡ ನೀವು ಕಟ್ಟಿಂಗ್ ಮಾಡಿ ತಗೊಂಡೋಗಿ ನೆಟ್ರೆ ಇಲ್ಲಿಂದನೂ ಗಿಡ ಬರ್ತದೆ. 2 ವೆರೈಟಿಯಲ್ಲಿ ಬೇಕಾದ್ರೂ ಗಿಡ ನೆಡಬಹುದು. ಅದೇ ರೀತಿಯಲ್ಲಿ ಇದರ ಒಂದು ವೆರೈಟಿ ಎಷ್ಟೋ ಜನರಿಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ, ಇದನ್ನ ಬೇಕಾದ್ರೆ ನಾವು ಕಾಂಟ್ಯಾಕ್ಟ್ ಮಾಡಬಹುದು. ನನ್ನ ಕಾಂಟ್ಯಾಕ್ಟ್ ಮಾಡಿದ ಬೀಜಗಳು, ಗಿಡಗಳು ಬೇಕಾದ್ರೆ ನಾನು ಹೊಂದಿಸಿ ಕೊಡಬಹುದು. ನಮ್ಮಲ್ಲೂ ಹೆಚ್ಚು ಇಲ್ಲ. ಇದಕ್ಕೆ ಹೆಗ್ಗಣ ಮತ್ತು ಹಂದಿಗಳದ್ದು ದೊಡ್ಡ ಪ್ರಮಾಣದಲ್ಲಿ ಕಾಟ. ಮೇಲ್ಗಡೆ ಇರುವಂತ ತರಕಾರಿಗಳಿಗೆ ಮಂಗಗಳದ್ದು ಕಾಟ. ಸಮಸ್ಯೆಗಳಿಗೆ ಪರಿಹಾರ ಹುಡುಕುವಂತ ಕೆಲಸವನ್ನು ಮಾಡ್ಬೇಕು. ಮುಂದಿನ ದಿನಗಳಲ್ಲಿ ಮಂಗಗಳಿಗೆ ಏನೇನು ಪರಿಹಾರಗಳನ್ನು ಜನರು ಹುಡುಕಿದ್ರು
ಅನ್ನುವಂಥದ್ದನ್ನು ಕೂಡ ತೋರಿಸ್ತೇನೆ. ಈ ರೀತಿಯ ವಿಡಿಯೋಗಳನ್ನೆಲ್ಲವೂ ಕೂಡ ಎಲ್ರಿಗೆ ಇದನ್ನು ವೈರಲ್ ಮಾಡಿ ಒಂದಷ್ಟು ಜನರಿಗೆ ಇದರಿಂದ ಉಪಯೋಗ ಆಗುವುದು. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಮತ್ತೊಂದು ಬಾರಿ ಧನ್ಯವಾದ.